ಭಾರತದ ಸಂವಿಧಾನದ ವಿಧಿ 90 ಆರ್ಟಿಕಲ್ 90 ರಾಜ್ಯಸಭೆಯ ಉಪಸಭಾಪತಿಯವರ ಡೆಪ್ಯೂಟಿ ಚೇರ್ಮನ್ ಸ್ಥಾನವು ಖಾಲಿಯಾಗುವುದು, ರಾಜೀನಾಮೆ ಮತ್ತು ಅವರನ್ನು ಪದಚ್ಯುತಗೊಳಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದೆ. ಇದರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ. ವಿಧಿ 90 ಉಪಸಭಾಪತಿಯವರ ಸ್ಥಾನದ ತೆರವು, ರಾಜೀನಾಮೆ ಮತ್ತು ಪದಚ್ಯುತಿ. ಈ ವಿಧಿಯ ಪ್ರಕಾರ ರಾಜ್ಯಸಭೆಯ ಉಪಸಭಾಪತಿಯಾಗಿ ಅಧಿಕಾರದಲ್ಲಿರುವ ಸದಸ್ಯರು 3 ಸಂದರ್ಭಗಳಲ್ಲಿ ತಮ್ಮ ಸ್ಥಾನವನ್ನು ಬಿಡಬೇಕಾಗುತ್ತದೆ. 1. ಸದಸ್ಯತ್ವ ಮುಕ್ತಾಯ. ಒಂದು ವೇಳೆ ಅವರು ರಾಜ್ಯಸಭೆಯ ಸದಸ್ಯರಾಗಿರುವುದನ್ನು ನಿಲ್ಲಿಸಿದರೆ, ಅವರ ಸದಸ್ಯತ್ವ ಅವಧಿ ಮುಗಿದರೆ ಅಥವಾ ಇನ್ನಾವುದೇ ಕಾರಣಕ್ಕೆ ಅವರು ತಮ್ಮ ಉಪಸಭಾಪತಿ ಸ್ಥಾನವನ್ನು ತಕ್ಷಣವೇ ತೆರವುಗೊಳಿಸಬೇಕು. 2. ರಾಜೀನಾಮೆ. ಅವರು ಯಾವುದೇ ಸಮಯದಲ್ಲಿ ರಾಜ್ಯಸಭೆಯ ಸಭಾಪತಿಯವರಿಗೆ ಚೇರ್ಮನ್ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಉದ್ದೇಶಿಸಿ ಸ್ವಹಸ್ತದಿಂದ ಬರೆದ ಪತ್ರದ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು. 3. ಪದಚ್ಯುತಿ ತೆಗೆದುಹಾಕುವುದು. ರಾಜ್ಯಸಭೆಯ ಅಂದಿನ ಒಟ್ಟು ಸದಸ್ಯರ ಬಹುಸಂಖ್ಯಾತರು ಮೆಜಾರಿಟಿ ಆಫ್ ಆಲ್ ದಿ ದೆನ್ ಮೆಂಬರ್ಸ್ ಅಂಗೀಕರಿಸಿದ ನಿರ್ಣಯದ ಮೂಲಕ ಅವರನ್ನು ಆ ಸ್ಥಾನದಿಂದ ತೆಗೆದುಹಾಕಬಹುದು. ಪ್ರಮುಖ ಷರತ್ತು ನೋಟಿಸ್ ಪೀರಿಯಡ್. ಮೇಲಿನ 3ನೇ ಅಂಶದಂತೆ ಪದಚ್ಯುತಿ ಉಪಸಭಾಪತಿಯವರನ್ನು ತೆಗೆದುಹಾಕುವ ನಿರ್ಣಯವನ್ನು ಮಂಡಿಸುವ ಮೊದಲು ಕನಿಷ್ಠ 14 ದಿನಗಳ ಮುನ್ಸೂಚನೆಯನ್ನು ಅಡ್ವಾನ್ಸ್ ನೋಟಿಸ್ ನೀಡಬೇಕಾಗಿರುವುದು ಕಡ್ಡಾಯವಾಗಿದೆ. ಸಾರಾಂಶ ಕೋಷ್ಟಕ. ವಿಷಯ, ವಿವರ. ಸ್ಥಾನ: ರಾಜ್ಯಸಭೆಯ ಉಪಸಭಾಪತಿ. ಸ್ಥಾನ ತೆರವು: ರಾಜ್ಯಸಭೆಯ ಸದಸ್ಯತ್ವ ಹೋದಾಗ ರಾಜೀನಾಮೆ ಯಾರಿಗೆ ನೀಡಬೇಕು? ಸಭಾಪತಿಯವರಿಗೆ, ಚೇರ್ಮನ್. ಪದಚ್ಯುತಿ ವಿಧಾನ: ರಾಜ್ಯಸಭೆಯ ಬಹುಮತದ ನಿರ್ಣಯದ ಮೂಲಕ. ನೋಟಿಸ್ ಅವಧಿ 14 ದಿನಗಳು. ಗಮನಿಸಿ, ಸಭಾಪತಿಯವರ ಉಪರಾಷ್ಟ್ರಪತಿ ಅನುಪಸ್ಥಿತಿಯಲ್ಲಿ ಅಥವಾ ಸಭಾಪತಿ ಹುದ್ದೆ ಖಾಲಿ ಇದ್ದಾಗ ಉಪಸಭಾಪತಿಯವರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇದು ವಿಧಿ 91ರಲ್ಲಿ ವಿವರಿಸಲ್ಪಟ್ಟಿದೆ. ನಿಮಗೆ ಭಾರತದ ಸಂವಿಧಾನದ ಇತರ ವಿಧಿಗಳ ಬಗ್ಗೆ ಅಥವಾ ರಾಜ್ಯಸಭೆಯ ಸಭಾಪತಿಯವರ ಅಧಿಕಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೇಳಬಹುದು. Would you like me to explain the powers of the chairman of Rajya Sabha, Article 89 as well?